ಅಯ್ಯೋ ಅಮ್ಮ, ನೀನ್ ಯಾಕೆ ಕೆಲ್ಸಗಳನ್ನೆಲ್ಲ ಮಾಡ್ತಿದ್ಯಾ? ನಾನು ಇದೀನಲ್ವಾ, ನಾನ್ ಮಾಡ್ತೀನಿ. ಪರವಾಗಿಲ್ಲ ಸಕ್ಕು. ಅಯ್ಯೋ ದೇವ್ರೆ, ವತ್ಸಲ ಎಂತ ಕೆಲ್ಸ ಮಾಡಿದ್ಯಾ? ನಿನ್ಗೇನಾದ್ರೂ ಬುದ್ಧಿ ಇದೆಯಾ? ಬೀಗರ್ ಕೈಲಿ ಕೆಲ್ಸ ಮಾಡಿಸ್ತಿದ್ಯಲ್ಲ. ಅದೇನಂದ್ರೆ ಅವ್ರ ಮನೇಲಿ ಅವರು ಸಿಹಿ ಉಪ್ಪಿನಕಾಯಿ ಅದೆಲ್ಲ ಮಾಡ್ತಾರೆ, ಅದು ಬೇರೆ. ಆದ್ರೆ ಇಲ್ಲವರು ನಮ್ ಬೀಗರಲ್ವಾ, ಮತ್ತೆ ಬೀಗರಿಗೆ ಮರ್ಯಾದೆ ಕೊಡ್ಬೇಕು ಅಂತ ಗೊತ್ತಿಲ್ವಾ? ಕೆಲಸದವಳ ತರ ದುಡ್ಸ್ಕೊತಿದ್ಯಲ್ಲ. ಅಪ್ಪಿ ತಪ್ಪಿ ಎಂಜಿಲ್ ಪಾತ್ರೆ ತೊಳ್ಸೋ ಯೋಚನೆ ಇದೆಯಾ? ಅಕ್ಕ, ಯಾಕೆ ಹೀಗ್ ಮಾಡ್ತಿದ್ಯಾ? ಉಮಾ ಅವ್ರೆ, ನೀವೇಳಿ. ನೀವೇನು ಅನ್ಕೋಬೇಡಿ, ವತ್ಸಲ ಸ್ವಲ್ಪ ಆತರದ ಸ್ವಭಾವದವಳು, ಹಿಂದೆ ಮುಂದೆ ಯೋಚನೆ ಮಾಡಲ್ಲ. ಹೇಳೆ ಎಲ್ಲಾ ತಪ್ಪುಗಳನ್ನ ನನ್ ಮೇಲೇನೆ ಹೇಳ್ಬಿಡು. ನಾನ್ ದಡ್ಡಿ ಕೆಟ್ಟವಳು ಅಂತ ಅವ್ರು ಅನ್ಕೋಬೇಕು. ಅದೇ ಅಲ್ವಾ ನಿನಗ್ ಬೇಕಾಗಿರೋದು. ಎಲ್ರ ಹತ್ರನೂ ಒಳ್ಳೆಯವಳ ತರ ನಟಿಸ್ತೀಯ. ಮೇಕೆ ಚರ್ಮ ಹಾಕೊಂಡಿರೋ ಹುಲಿ ನೀನು. ಒಂದಿನ ನನ್ ಹತ್ರ ಸಿಕ್ಕಾಕೋತೀಯ. ಅಯ್ಯೋ ಇಲ್ಲ ಇಲ್ಲ, ಅವ್ರು ಮಾಡು ಅಂತ ಹೇಳಿಲ್ಲ, ನಾನೇ ಅವ್ರಿಗೆ ಸಹಾಯ ಮಾಡ್ತೀನಿ ಅಂತ ಹೇಳ್ದೆ. ಪಾಪ ಒಂದೇ ಕೈಯಲ್ಲಿ ಅಡ್ಗೆ ಮಾಡೋದ್ ಕಷ್ಟ ಅಲ್ವಾ? ಅಯ್ಯೋ ಅಯ್ಯೋ. ಹೌದು, ನಿಜಾನೇ ಅನ್ಕೊಳ್ಳಿ. ಆದ್ರೆ ನೀವು ಸಹಾಯ ಮಾಡೋದಕ್ಕೆ ದಿನ ಇಲ್ಲಿರಲ್ವಲ್ಲ. ಪರವಾಗಿಲ್ಲ, ನಾನೇ ಮಾಡ್ತೀನಿ. ಅಯ್ಯೋ, ಈ ತಲೆನೋವಿಂದ ಪ್ರಾಣ ಹೋಗ್ತಿದೆ. ಕೈ ಕಾಲು ಚೆನ್ನಾಗೇ ಇದಾವಲ್ವಾ, ನಾನ್ ಮಾಡ್ತೀನಿ ಬಿಡಿ. ನೀವೆದ್ದೇಳಿ ಉಮಾ ಅವರೇ, ಎದ್ದೇಳಿ. ಎದ್ದು ಈ ಕಡೆ ಬನ್ನಿ, ಬನ್ನಿ, ಹೇಳಿ. ಅಕ್ಕ, ನಾನು ಅವ್ರಿಗೆ ಬೇಡ ಅಂತಾನೆ ಹೇಳ್ದೆ. ಅವರೇ ನಾನು ಬೇರೆಯವಳೇನಲ್ಲ, ನನಗ್ ಮಾಡಕ್ ಬಿಡಿ ಅಂತ ಅಂದ್ರು. ಅದೇ ಅಕ್ಕ, ನನ್ ಕೈ ಎತ್ತೋಕೆ ಆಗ್ತಿಲ್ಲ. ಊಟ ಮಾಡ್ಬೇಕು ಅಂದ್ರೂ ಊಟ ತಿನ್ನಿಸ್ಬೇಕು ಅಂತೀಯ ಅಷ್ಟೇ ಅಲ್ವಾ? ನಾನಿದ್ದೀನಲ್ವಾ ವತ್ಸಲ, ನಾನೆಲ್ಲ ಕೆಲ್ಸಗಳನ್ನ ಮಾಡ್ತೀನಿ. ಅದೇನಂದ್ರೆ ನಮ್ಮನೆ ಕೆಲಸಗಳನ್ನೆಲ್ಲ ಹೊರಗ್ನವ್ರ ಕೈಲಿ ಮಾಡಿಸೋದು ನನ್ಗಿಷ್ಟ ಆಗಲ್ಲ. ಅಯ್ಯೋ ಅಯ್ಯೋ ಅತ್ತೆ, ನೀವ್ ಎದ್ದೇಳಿ, ನಾನ್ ಮಾಡ್ತೀನಿ. ನಾನಿರೋವಾಗ ನೀವ್ಯಾಕೆ ಮಾಡ್ತೀರಾ? ನೋಡಿದ್ರ, ಹೀಗೆ ಮಾಡ್ತಾಳೆ. ಬೇಡ ಅಂದ್ರೂ ಕೇಳ್ದೆ ಎಲ್ಲ ಕೆಲ್ಸಗಳನ್ನ ತಲೆ ಮೇಲೆ ಹಾಕೊಂಡ್ ಮಾಡ್ತಾಳೆ. ತುಂಬಾ ಗುಣವಂತೆ ನನ್ನ ಸೊಸೆ. ಸಕ್ಕು, ಮಾಮೂಲಿ ದಿನಗಳಾದ್ರೆ ಎಲ್ಲ ಕೆಲ್ಸ ನೀನೇ ಮಾಡ್ತೀಯ. ಆದ್ರೆ ಇವತ್ ನಿಮ್ಮಮ್ಮ ಬಂದಿದಾರಲ್ವಾ, ಹೋಗು, ಇಬ್ರು ಸ್ವಲ್ಪ ಹೊತ್ತು ಮಾತಾಡ್ಕೊಳ್ಳಿ. ಇಲ್ಲ ಅತ್ತೆ, ಮೊದ್ಲು ನಾನು ಕೆಲ್ಸಗಳನ್ನೆಲ್ಲ ಮುಗಿಸ್ಬಿಡ್ತೀನಿ. ಅದಾದ್ಮೇಲೆ ನಾನು ಅಮ್ಮ ಆರಾಮಾಗಿ ಮಾತಾಡ್ಕೋತೀವಿ. ನಾನು ಮನೆ ಕೆಲಸ ಬಿಟ್ಟು ಅವ್ರ ಜೊತೆ ಮಾತಾಡ್ತಾ ಕೂತ್ರೆ ಅವ್ರಿಗೆ ಸ್ವಲ್ಪನೂ ಇಷ್ಟ ಆಗಲ್ಲ. ನಿಜಾನೇ. ಆದ್ರೆ ನಿಮ್ಮಮ್ಮ ಅಷ್ಟು ಹೊತ್ತು ನಮ್ಮ ಮನೇಲಿ ಇರ್ತಾರಾ? ಒಂದ್ ಅರ್ಧ ಗಂಟೆಲಿ ಅವ್ರು ಹೊರಟೋಗ್ತಾರಲ್ವಾ. ಅದಕ್ಕೆ ಈಗ್ಲೇ ಹೋಗಿ ನಿಮ್ಮಮ್ಮನ ಜೊತೆ ಮಾತಾಡು. ಈ ಕೆಲ್ಸಗಳನ್ನೆಲ್ಲ ನಾನ್ ಮಾಡ್ತೀನಿ, ಸರಿನಾ? ಹೋಗು ಅಂತಿದ್ದೀನಲ್ಲ, ಹೋಗು. ಇಲ್ ನೋಡು ಸಕ್ಕು, ನಿಮ್ಮತ್ತೆಯವ್ರು ಹೇಳ್ತಿದಾರಲ್ವಾ, ಹೋಗಮ್ಮ ಸಕ್ಕು, ಸ್ವಲ್ಪ ಹೊತ್ತು ನಿಮ್ಮಮ್ಮನ್ ಜೊತೆ ಮಾತಾಡು. ನಾವಿಬ್ರು ಇದ್ರೆ ನೀವು ಸರಿಯಾಗಿ ಮಾತಾಡಕ್ ಆಗಲ್ಲ. ಹೋಗಮ್ಮ. ಯಮುನಾ, ಗಮನಿಸ್ತಾನೆ ಇರು. ಅವರನ್ನ ಒಂಟಿಯಾಗಿ ಬಿಡ್ಬೇಡ. ತಾಯಿ ಮಗಳು ವಿಚಿತ್ರವಾದವರು. ಓ ಅಂದ್ರು ಆ ಅಂದ್ರು ಕಣ್ಣೀರ್ ಹಾಕ್ತಾ ಇರ್ತಾರೆ. ನಾವೇನೋ ಅವ್ರಿಗೆ ತೊಂದರೆ ಕೊಡ್ತಿದೀವಿ ಅನ್ನೋ ಹಾಗೆ. ಹೋಗು. ಎಷ್ಟು ಅದ್ಭುತವಾಗಿ ನಟಿಸ್ತಿದ್ದಾಳೆ. ಸೊಸೆಗೆ ಚಿತ್ರಹಿಂಸೆ ಕೊಡ್ತಾ ಇದ್ದಾಳೆ. ಓಸರುವಳ್ಳಿ.